ವಚನ ಚಳವಳಿಯ ಪಿತಾಮಹ ಶ್ರೀ 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 ಮಹಾಶರಣ ಮಾದಾರ ಚೆನ್ನಯ್ಯ ಜಯಂತ್ಯೋತ್ಸವವನ್ನು ದಿನಾಂಕ 15-12-2024 ಭಾನುವಾರ ಬೆಳಗ್ಗೆ 9 ಗಂಟೆಗೆ ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಸದ ಸುದ್ದಿ. ಮಕ್ಕಳು ಪಡೆಯಲು ಆಸ್ಪತ್ರೆ ಹುಡುಕುತ್ತಿದ್ದೀರಾ? ಹಾಗಾದರೆ ರಾಯಚೂರಿನಲ್ಲಿ ಅದಿತಿ ಹಾಸ್ಪಿಟಲ್ ಮತ್ತು IVF ಸೆಂಟರ್ಗೆ ಮಕ್ಕಳನ್ನ ಪಡೆಯಲು ಇಂದೇ ಭೇಟಿ ಕೊಡಿ. ನಮಸ್ಕಾರ, ಮೇಘ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು: ಪರಿಶಿಷ್ಟ ಜಾತಿಗಳ ಒಳ ಮೀಸಲು ಜಾರಿಗೆ ಆಗ್ರಹಿಸಿ ಶಾಸಕರ ಮನೆಗಳ ಮುಂದೆ ತಮಟೆ ಚಳವಳಿ. ಡಿಸೆಂಬರ್ 15ರಂದು ಶ್ರೀ ಮಾದಾರ ಚೆನ್ನಯ್ಯ ಜಯಂತಿ ಅಂಗವಾಗಿ ಏಕೂರಿ ಸೋಮಣ್ಣ ನೇತೃತ್ವ ಕಲಾ ತಂಡಗಳು ಭಾಗಿ. ಎಸ್ ಮಾರ್ಯಪ್ಪ ಪೂರ್ವಗ್ರಹ ಪೀಡಿತರಾಗಿ ಆರೋಪ. JB ರಾಜು. ಶಕ್ತಿ ನಗರದಲ್ಲಿ ಸೈನಿಕ ತರಬೇತಿ ಪ್ರಾರಂಭ. ಸದುಪಯೋಗ ಪಡೆಯಲು ನಿವೃತ್ತ ಸೈನಿಕ MD ಸಲೀಂ ಹುಸೇನ್. ಆನ್ಲೈನ್ ಗೇಮ್ ಸಾಲದ ಆ್ಯಪ್ ನಿಷೇಧಕ್ಕೆ ಆಗ್ರಹಿಸಿ 16ರಂದು ಬೆಳಗಾವಿ ಸುವರ್ಣ ಸೌಧ ಮುತ್ತಿಗೆ ವೆಂಕಟೇಶ್. ಡಿಸೆಂಬರ್ 16ರಂದು ಜನಶಕ್ತಿ ಕರ್ನಾಟಕದಿಂದ ಶೋಷಿತ ಸಮುದಾಯಗಳ ಮಂಥನ ಸಮಾವೇಶ. ಮಾರಪ್ಪ ಹರವಿ. ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ಕಾಯ್ದೆ ರೂಪಿಸಲು ಆಗ್ರಹಿಸಿ ಸಂಸದರಿಗೆ ರೈತ ಸಂಘ ಮನವಿ. ಈಗ ವಾರ್ತೆಗಳ ವಿವರ. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಮಾದಿಗ ಮತ್ತು ಮಾದಿಗ ಉಪಜಾತಿಗಳ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸಚಿವರು, ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರ ಮನೆ ಮುಂದೆ ತಮಟೆ ಚಳವಳಿ ನಡೆಸಿದರು. ನಗರದ ಅಂಬೇಡ್ಕರ್ ವೃತ್ತದಿಂದ ಆರಂಭವಾದ ತಮಟೆ ಚಳವಳಿ ಬೈಕ್ ಮೂಲಕ ಸಚಿವ NS ಬೋಸರಾಜ್ ಮನೆಯ ಮುಂದೆ ತಮಟೆ ಚಳವಳಿ ನಡೆಸಿ ಬಳಿಕ ಮನವಿ ಸಲ್ಲಿಸಿದರು. ಜೈ ಮಾದಿಗ, ಜೈ ಜೈ ಮಾದಿಗ, ಜೈ ಮಾದಿಗ, ಜೈ ಜೈ ಮಾದಿಗ. ಮಾದಿಗರು ಮತ್ತು ಉಪಜಾತಿಗಳು ಒಟ್ಟಾರೆ ಸೇರಿ ಒಳ ಮೀಸಲಾತಿ ಜಾರಿಗಾಗಿ ಸುಮಾರು ಸುದೀರ್ಘ 30 ವರ್ಷಗಳ ಹೋರಾಟವನ್ನು ಮಾಡ್ತಾ ಇದ್ದೀವಿ. ತಮಗೆಲ್ಲರೂ ಗೊತ್ತಿದೆ. ತಮಗೂ ಹಲವಾರು ಸಲ ಮನವಿಯನ್ನು ಸಲ್ಲಿಸಿದ್ದೀನಿ. ತಾವು ಸದನದಲ್ಲಿ ಕ್ಯಾಬಿನೆಟ್ ಮಂತ್ರಿ ಆಗಿರೋದ್ರಿಂದ ತಾವು ಕೂಡ ಧ್ವನಿ ಎತ್ತಬೇಕಂತೇಳಿ ನಮ್ಮ ಕಳಕಳೆ. ಯಾಕಂದರೆ ಕಳೆದ ಚುನಾವಣೆಯಲ್ಲಿ ಕೂಡ ಕೆಲವು ಶಾಸಕರುಗಳು ಮಾತನಾಡಿದರು, ಕೆಲವರು ಮಾತನಾಡಲಿಕ್ಕೆ ಆಗಲಿಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ 135 ಸ್ಥಾನಗಳ ಗೆದ್ದು ನೀವು ರಾಜಾರೋಷಣವಾಗಿ ನಿಮ್ಮ ಮನಸ್ಸಿಗೆ ಬಂದಂಗೆ ಏನಾದರೂ ಮುಂದುವರ್ಸ್ಕೊಂಡು ಹೋದರೆ ಅಥವಾ ಒಳ ಮೀಸಲಾತಿ ಜಾರಿ ಮಾಡದೇ ಇರುವ ಒಂದು ಯಾವ ಹೈಕಮಾಂಡ್ ಮಾತು ಕೇಳಿ ಏನಾದರೂ ನೀವು ಮುಂದುವರ್ಸ್ಕೊಂಡು ಹೋದರೆ ನಿಮ್ಮ ಬರುವಂಥ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಬೇಕಾಗ್ತದೆ. ಯಾಕಂದರೆ ಕಳೆದ BJP ಸರ್ಕಾರ ಇದೇ ಮಾದಿಗರು ಮತ್ತು ಒಟ್ಟಾರೆ ಸೇರಿ ನಾವು ಬಹುಸಂಖ್ಯಾತರಿದ್ವಿ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 40,000 ರಿಂದ 50,000 ಮತದಾರರು ಮಾದಿಗರಿದ್ದೀವಿ. ಪ್ರತ್ಯೇಕವಾಗಿ ನಾವು ಮತದಾನ ಮೂಲಕ ಮುಂದಿನ ದಿನಗಳಲ್ಲಿ ತೋರಿಸಬೇಕಾಗ್ತದೆ. ದಯವಿಟ್ಟು ತಾವು ಸಚಿವರಾಗಿರೋದ್ರಿಂದ, ಯಾಕಂದರೆ ಮುಖ್ಯಮಂತ್ರಿ ಆಪ್ತರಾಗಿರೋದ್ರಿಂದ ದಯವಿಟ್ಟು ತಾವು ಮುಖ್ಯಮಂತ್ರಿ ಅವರ ಗಮನಕ್ಕೆ ತಂದು
ಕ್ಯಾಬಿನೆಟ್ನಲ್ಲಿ ತಾವು ಧ್ವನಿ ಎತ್ತಲೇಬೇಕು. ಪ್ರತಿಯೊಬ್ಬ ಶಾಸಕರಿಗೂ ಕೂಡ ನಾವು ಮನವಿ ಮಾಡ್ತಾ ಇದ್ದೀವಿ. ಹಾಗಾಗಿ ಸಚಿವರ ಮನೆ ಮುಂದುಗಡೆ ನಮ್ಮ ಇವತ್ತು ಹೋರಾಟವನ್ನು ತೀವ್ರಗೊಳಿಸಿದ್ದೀವಿ, ಹೋರಾಟದ ಹಕ್ಕೊತ್ತಾಯವನ್ನು ಮಂಡಿಸಿದ್ದೀವಿ. ಹಾಗಾಗಿ ನಿಮ್ಮ ಪಿ ಎ ಏನು ನೀವು ಇಲ್ಲೇ ಕಾರಣದಿಂದ ನಿಮ್ಮ ಪಿ ಅವರು ಬಂದು ಮನವಿಯನ್ನು ತಗೊಂಡಿದ್ದಾರೆ. ಪಿ ಅವರು ತಕ್ಷಣ ಮೇಲ್ನಲ್ಲಿ ಕಳಿಸ್ತಿರೋ ಅಥವಾ ಯಾವ ರೀತಿಯಲ್ಲಿ ಕಳಿಸ್ತಿರೋ ಗೊತ್ತಿಲ್ಲ, ಅವರಿಗೆ ಗಮನಕ್ಕೆ ತಂದು ನಮ್ಮ ಬೇಡಿಕೆಗೆ ಕೂಡಲೇ ಈಡೇರಿಸಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಂತರ ಶಾಸಕ ಶಿರೋಜ್ ಪಾಟೀಲ್ ಅವರ ಮನೆಗೆ ತೆರಳಿ ಮನವಿ ಸಲ್ಲಿಸಲಾಯಿತು. ಶಾಸಕರಲ್ಲಿ ಮನವಿ. ಒಳ ಮೀಸಲಾತಿ ಪರಿಶಿಷ್ಟ ಜಾತಿಗಳ 101 ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನು ಕೊಡುತ್ತಾ ಈ ಬಗ್ಗೆ ಸುಪ್ರೀಂ ಕೋರ್ಟ್ ಸ್ಪಷ್ಟ ತೀರ್ಪನ್ನು ಕೊಟ್ಟಿದೆ. ಇಂತಹದೊಂದು ಐತಿಹಾಸಿಕ ತೀರ್ಪು ಬರುವಲ್ಲಿ ಬಿಜೆಪಿ ಪಾತ್ರ ಮಹತ್ವದ್ದಾಗಿದೆ. ಕರ್ನಾಟಕ ಬಸವರಾಜ ಬೊಮ್ಮಾಯಿ ಸರ್ಕಾರ ಒಳ ಮೀಸಲಾತಿ ಶಿಫಾರಸು ಮಾಡುವ ನಿರ್ಧಾರ ಮಾಡಿತ್ತು. ಸ್ವತಃ ದೇಶದ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಒಳ ಮೀಸಲಾತಿಯನ್ನು ಬೆಂಬಲಿಸಿದರು. ಈ ಹಿನ್ನೆಲೆಯಲ್ಲಿ ಆಗಸ್ಟ್ 1ರಂದು ಸುಪ್ರೀಂ ಕೋರ್ಟ್ ಸಂವಿಧಾನದ ಪೀಠ ಒಳ ಮೀಸಲಾತಿಯನ್ನು ಜಾರಿ ಮಾಡುವ ಅಧಿಕಾರವನ್ನು ರಾಜ್ಯಗಳಿಗೆ ಕೊಡುವ ಐತಿಹಾಸಿಕ ತೀರ್ಪು ಪ್ರಕಟಿಸಿತು. ತೀರ್ಪು ಬಂದು 4 ತಿಂಗಳಾದರೂ ಕರ್ನಾಟಕ ಸರ್ಕಾರ ಅಮೀಗತಿಯಲ್ಲಿ ಸಾಗಿದೆ. ಕಾಟಾಚಾರಕ್ಕಾಗಿ ನಾಗಮೋಹನ್ ದಾಸ್ ಆಯೋಗ ರಚಿಸಿದ್ದು ಬಿಟ್ಟರೆ ಏನೇನು ಮಾಡಿಲ್ಲ. 2 ತಿಂಗಳಲ್ಲಿ ಆಯೋಗ ವರದಿ ಕೊಡುತ್ತದೆ ಎಂದು ಸರ್ಕಾರ ಹೇಳಿತ್ತು. ಆದರೆ 45 ದಿನ ಕಳೆದರೂ ಆಯೋಗ ಕೆಲಸ ಆರಂಭಿಸಿಲ್ಲ. ಆಯೋಗಕ್ಕೆ ಬೇಕಾದ ಕಚೇರಿ ಸಿಬ್ಬಂದಿ ಹಣಕಾಸಿನ ನೆರವು ಕೊಡದೆ ಕಾಲಹರಣ ನಡೆಸಲಾಗುತ್ತದೆ. ಆಯೋಗ ರಚಿಸಬೇಕು ಎನ್ನುವುದು ಮಾದಿಗ ಸಮಾಜದ ಯಾರೊಬ್ಬರೂ ಬೇಡಿಕೆ ಆಗಿರಲಿಲ್ಲ. ಸರ್ಕಾರದ ಮುಂದೆ ನ್ಯಾಯಮೂರ್ತಿ ಸದಾಶಿವ ಆಯೋಗ ವರದಿ ಹಾಗೂ ಮಾಧವಸ್ವಾಮಿ ಸಮಿತಿ ವರದಿ ಇದೆ. ಮಾಧವಸ್ವಾಮಿಯವರು ಸಮಿತಿ ಏಕೆ ಆದಿ ಕರ್ನಾಟಕ ಏಡಿ ಆದಿ ದ್ರಾವಿಡ ಸಮಸ್ಯೆಗೆ ಪರಿಹಾರ ಒದಗಿಸಿದೆ. 2011ರ ಜನಗಣತಿಯ ಅಂಕಿಅಂಶಗಳ ಆಧಾರದಲ್ಲಿ ವರ್ಗೀಕರಣ ಮಾಡಿದೆ. ಈಗ ಮತ್ತೆ ನಾಗಮೋಹನ್ ದಾಸ್ ಆಯೋಗ ಅದೇ ಕೆಲಸ ಮಾಡಲಾಗಿದೆ. ಸರ್ಕಾರದ ಈ ನಿಧಾನಗತಿಯ ನಿರ್ಲಕ್ಷ್ಯದ ಧೋರಣೆಯನ್ನು ನೋಡಿದರೆ ಇವರಿಗೆ ಅವಕಾಶ ವಂಚಿತ ಪರಿಶಿಷ್ಟ ಜಾತಿಗಳ ಸಮುದಾಯಕ್ಕೆ ಒಳ ಮೀಸಲಾತಿ ಕೊಡುವ ಮನಸ್ಸಿಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ಒಳ ಮೀಸಲಾತಿ ಜಾರಿ ಆಗುವವರೆಗೂ ಸರ್ಕಾರ ಯಾವುದೇ ಉದ್ಯೋಗ ನೇಮಕಾತಿ ಮಾಡುವುದಿಲ್ಲ ಎಂದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದರು. ಹಾಗೂ ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಅವರ ಮನೆಗೆ ತೆರಳಿ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಮನವಿ ಸಲ್ಲಿಸಿದರು. ಆಗಸ್ಟ್ 1ರಂದು ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಯನ್ನು ಜಾರಿ ಮಾಡುವ ಅಧಿಕಾರವನ್ನು ರಾಜ್ಯಗಳಿಗೆ ಕೊಡುವ ಐತಿಹಾಸಿಕ ತೀರ್ಪು ಪ್ರಕಟಿಸಿ 4 ತಿಂಗಳಾದರೂ ರಾಜ್ಯ ಸರ್ಕಾರ ಆಮೆಗತಿಯಲ್ಲಿ ಸಾಗಿದೆ. ಕಾಟಾಚಾರಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ರಚಿಸಿದ್ದು ಬಿಟ್ಟರೆ ಬೇರೆ ಏನು ಮಾಡಿಲ್ಲ. 2 ತಿಂಗಳಿನಲ್ಲಿ ಆಯೋಗ ವರದಿ ಕೊಡುತ್ತದೆ ಎಂದು ಸರ್ಕಾರ ಹೇಳಿತು. ಆದರೆ 45 ದಿನವಾದರೂ ಆಯೋಗ ಕೆಲಸ ಆರಂಭಿಸಿಲ್ಲ. ಆಯೋಗಕ್ಕೆ ಬೇಕಾದ ಕಚೇರಿ ಸಿಬ್ಬಂದಿ ಹಣಕಾಸಿನ ನೆರವು ಕೂಡ ಕೊಡದೆ ಕಾಲ ಹರಣ ನಡೆಸಲಾಗುತ್ತದೆ ಎಂದು ಆರೋಪಿಸಿದರು. 2011ರ ಜನಗಣತಿಯ ಅಂಕಿ ಅಂಶಗಳ ವರ್ಗೀಕರಣ ಮಾಡಿದೆ. ಈಗ ಮತ್ತೆ ನಾಗಮೋಹನ್ ದಾಸ್ ಆಯೋಗಕ್ಕೆ ಅದೇ ಕೆಲಸ ಕೊಡಲಾಗಿದೆ. ಸರ್ಕಾರದ ಈ ನಿಧಾನಗತಿಯ ನಿರ್ಲಕ್ಷ್ಯದ ಧೋರಣೆ ನೋಡಿದರೆ ದಲಿತ ಸಮುದಾಯಗಳಿಗೆ ಒಳ ಮೀಸಲಾತಿ ಕೊಡುವ ಮನಸ್ಸಿಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ಒಳ ಮೀಸಲಾತಿ ಜಾರಿ ಆಗುವವರೆಗೆ ಸರ್ಕಾರ ಯಾವುದೇ ಉದ್ಯೋಗ ನೇಮಕಾತಿ ಮಾಡುವುದಿಲ್ಲ ಎಂದು ಭರವಸೆ ಕೊಟ್ಟಿತ್ತು. ಆದರೆ ಈ ಭರವಸೆ ಜಾರಿಯಾಗಿಲ್ಲ. ನೇಮಕಾತಿಯ ಘೋಷಣೆಗಳು ವಿವಿಧ ಇಲಾಖೆಯಿಂದ ನಡೆಯುತ್ತಿವೆ ಎಂದು ದೂರಿದರು. ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನು ತಕ್ಷಣ ಜಾರಿಗೆ ಕಾಂಗ್ರೆಸ್ ಸರ್ಕಾರ ಮುಂದಾಗಬೇಕೆಂದು ಆಗ್ರಹಿಸಿದರು. ಏನಾದರೂ ಇದಕ್ಕೆ ತಡೆ ಉಂಟು ಮಾಡ್ತಿದ್ದಾರೆ ಎನ್ನುವಂಥ ಅನುಮಾನಗಳಿದ್ದರೆ ಅದನ್ನು ತೆಗೆದುಹಾಕಿದ್ರಿ. ಯಾರೂ ಕೂಡ ಇದರ ಬಗ್ಗೆ ಚಕಾರ ಎತ್ತಿಲ್ಲ, ತಡೆ ಒಡ್ಡುವಂಥ ಪ್ರಶ್ನೆ ಇಲ್ಲ. ಓನ್ಲಿ ಥಿಂಗ್ ಈಸ್ ನಮ್ಮ ಅಮಾನಿ ಸೋದರರು ಮತ್ತು ಗೋವಿ ಸೋದರರು ಎಂಪೈರಿಕಲ್ ಡಾಟಾ ಇಟ್ಕೊಂಡು ಮಾಡಿರಿ ಅನ್ನೋ ಒತ್ತಾಯ ಮಾಡೋದಕ್ಕೆ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಬೇಕೆನ್ನುವ ಉದ್ದೇಶದಿಂದ ಒಂದು ಏಕಸದಸ್ಯ ನಿವೃತ್ತಿ ನ್ಯಾಯಮೂರ್ತಿ ಆದಂಥ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ 3 ತಿಂಗಳಲ್ಲಿ ವರದಿ ಕೊಡಬೇಕು ಎನ್ನುವಂಥ ಒಂದು ಕಂಡೀಷನ್ ಹಾಕಿ ನಾವು ಆಯೋಗವನ್ನು ರಚನೆ ಮಾಡಿದ್ದೀವಿ. ಈಗಾಗಲೇ ಕಾರ್ಯಾರಂಭ ಮಾಡಿದೆ. ನಾನು ಮತ್ತು ನಮ್ಮ ಸುಧಾಮ ದಾಸ್ ಅವರು ನಿರಂತರವಾಗಿ ಫಾಲೋಅಪ್ನಲ್ಲಿದ್ದೇವೆ. ಆ ಒಂದು
ಆಯೋಗದ ಜೊತೆಗೆ ಈಗಾಗಲೇ ಅವರು ಕೆಲವು ತಮ್ಮದೇ ಆದಂಥ ಒಂದು ಟೀಮನ್ನು ಕಳಿಸಿ ಎಂಪೈರಿಕಲ್ ಡಾಟಾವನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಕೂಡ 2 ತಿಂಗಳಲ್ಲಿ ಆ ವರದಿ ಲಭ್ಯ ಆಗ್ತದೆ. 3 ತಿಂಗಳ ಒಳಗೆ ನಾವು ಇದನ್ನು ಖಂಡಿತವಾಗಿ ಜಾರಿ ಮಾಡಲಿಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ತೇವೆ. ಮತ್ತೊಂದು ಮಾತು ಹೇಳ್ತೀನಿ, ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿಗೆ ಬದ್ಧವಾಗಿದೆ. ಕೊಟ್ಟ ಮಾತಿಗೆ ನಾವು ನಡ್ಕೊಳ್ತೇವೆ. ಚಿತ್ರದುರ್ಗದಲ್ಲಿ ನಡೆದಂಥ ಏನು ಸಮಾವೇಶದಲ್ಲಿ ಏನು ನಮ್ಮ ಪ್ರಣಾಳಿಕೆಯಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೇವೆ ಎನ್ನುವಂಥ ಭರವಸೆಯನ್ನು ನೀಡಿದ್ವಿ. ಭರವಸೆಯನ್ನು ಈಡೇರಿಸಲಾಗ್ತದೆ. ಯಾರಿಗೂ ಅನುಮಾನ ಬೇಡ. ವಿಳಂಬ ಆಗಿದ್ದಕ್ಕೆ ನಾವೆಲ್ಲರೂ ಕೂಡ ಅದಕ್ಕೆ ಬದ್ಧರಾಗಿದ್ದೀವಿ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ಒತ್ತಿ ಹೇಳ್ತಾ, ನಾವು ಇನ್ನೂ ಈಗಾಗಲೇ 1 ತಿಂಗಳ 15 ದಿವಸ 45 ದಿವಸ ಕಳೆದಿದೆ ಸಾಹೇಬ್ರೆ. ಇಲ್ಲ, ನಾನು 1 ನಿಮಿಷ ಹೇಳ್ತೀನಿ. ಈಗಾಗಲೇ ಒಂದು 23 ದಿವಸ ಕಳೆದಿದೆ. ಕೆಲವೇ ಇನ್ನೂ ಒಂದು 60 ದಿವಸ ಉಳಿದಿದೆ. ಅದರಲ್ಲಿ ನಾವು ಖಂಡಿತವಾಗಿ ಕೂಡ ಪ್ರತಿಭಟನೆಯಲ್ಲಿ ಮಾದಿಗ ದಂಡೋರ್ ರಾಜ್ಯಾಧ್ಯಕ್ಷ ನರಸಪ್ಪ ದಂಡೋರ್, ಸಂಘಟನೆಗಳ ಮುಖಂಡರುಗಳಾದ ರವೀಂದ್ರ ಜಲ್ದಾರ್, ಪಿ ಯಲ್ಲಪ್ಪ, ಸುಭಾಷ್ ಶಂಶಾಲಂ, ಭೀಮಣ್ಣ ಮಂಚಲ್, ನಾಗರಾಜ್, ರವಿ ಗಿಲಸ್ಕೂರ್, ರಂಜಿತ್ ದಂಡೋರ್, ಶಾಂತಪ್ಪ ಮಿಡಗಲ್ದಿನ್ನಿ, ಎಂಪಿ ರೆಡ್ಡಿ ಗೋನ್ವಾರ್, ಅಶೋಕ ದುಗ್ನೂರು, ಧೂಳಯ್ಯ ಗುಂಜಿಹಳ್ಳಿ, ಜಕ್ರಪ್ಪ ಅಂಚಿನಾಳ್, ಶರಣಪ್ಪ ಚಂದ್ರಬಂಡ, ಭೀಮೇಶ್ ತೋಟಾಪುರ್, ದಾವಿದ್ ಮರ್ಚೆಟಾಳ್, ನವೀನ್ ಕುಮಾರ್ ಉಪ್ರಾಳ್ ಸೇರಿದಂತೆ ಅನೇಕರಿದ್ದರು. ವಚನಕಾರ ಶ್ರೀ ಮಾದರ ಚೆನ್ನಯ್ಯ ಜಯಂತ್ಯೋತ್ಸವದ ಅಂಗವಾಗಿ ಡಿಸೆಂಬರ್ 15ರಂದು ತೆಲಂಗಾಣದ ಪ್ರಜಾನಾಯ ಏಕೂರಿ ಸೋಮಣ್ಣ ತಂಡ ಭಾಗವಹಿಸಲಿದೆ ಎಂದು ಜಯಂತ್ಯೋತ್ಸವದ ಸಮಿತಿ ಜೆಬಿ ರಾಜು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮವನ್ನು ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಉದ್ಘಾಟಿಸಲಿದ್ದು, ಸಂಸದ ರಮೇಶ್ ಜಿಗಜಿಣಗಿ, ಎ ನಾರಾಯಣಸ್ವಾಮಿ, ಗೋವಿಂದ ಕಾರಜೋಳ್, ಸಚಿವ ಆರ್.ಬಿ. ತಿಮ್ಮಾಪುರ್, ಎಲ್ ಹನುಮಂತಯ್ಯ, ಹನುಮಂತಪ್ಪ ಆಲ್ಕೋಡ್, ಎ ವಸಂತಕುಮಾರ್ ಸೇರಿದಂತೆ ನಗರದ ಎಲ್ಲಾ ಸಮುದಾಯಗಳ ಮುಖಂಡರುಗಳು ಭಾಗವಹಿಸಲಿದ್ದಾರೆ. ತೆಲಂಗಾಣದಿಂದ 3 ಕಲಾ ತಂಡಗಳು 100 ಅಲಿಗೆಗಳೊಂದಿಗೆ ಭಾಗವಹಿಸಿ ಮೆರವಣಿಗೆಯಲ್ಲಿ ತೊಡಗಿಸಿಕೊಳ್ಳಲಿವೆ. ಮಹಿಳಾ ಸಮಾಜದಲ್ಲಿ ನಡೆಯಲಿರುವ ಬಹಿರಂಗ ಜಯಂತ್ಯೋತ್ಸವದ ಕಾರ್ಯಕ್ರಮಕ್ಕೆ ಜಿಲ್ಲೆ, ಎಲ್ಲಾ ತಾಲೂಕು, ಬೇರೆ ಜಿಲ್ಲೆಗಳಿಂದಲೂ ಜನರು ಆಗಮಿಸಲಿದ್ದಾರೆ ಎಂದರು. ಜಯಂತಿ ಕುರಿತಾಗಿ ಎಸ್ ಮಾರೆಪ್ಪನವರು ಕಲ್ಪಿತರಾಗಿ ಹೇಳಿಕೆ ನೀಡಿದ್ದಾರೆ. ಸಮಾಜದಲ್ಲಿಯೇ ದ್ವೇಷ, ಅಸೂಯೆ ಹುಟ್ಟುವ ಪ್ರಯತ್ನವಾಗಿದೆ. ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಹಾಗೂ ಅಂಬಣ್ಣ ಆರೋಲಿಕರ್ ಇವರು ಸುಮಾರು ವರ್ಷಗಳಿಂದ ಸಮಾಜದೊಂದಿಗೆ ಬೆರೆತು ಕೆಲಸ ಮಾಡಿದ್ದಾರೆ. ಅಂದು ವಿರೋಧಿಸಿದವರು ಈಗ ವಿರೋಧಿಸಿದ್ದಾರೆ. ಆರ್ ಆಂಜನೇಯಲು ಇವರು 3 ಬಾರಿ ಚುನಾವಣೆ ಹಾಗೂ ವಸಂತ್ ಕುಮಾರ್ ಇವರ ಚುನಾವಣೆಯಲ್ಲಿಯೂ ಮಾರೆಪ್ಪನವರೇ ಅವರ ಪರವಾಗಿ ಕೆಲಸ ಮಾಡಿದ್ದಾರೆ. ಸಭೆ ಸಮಾರಂಭಗಳಲ್ಲೂ ವಸಂತ್ ಕುಮಾರ್, ಅಂಬಣ್ಣ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮಗಳಲ್ಲಿ ಮಾರೆಪ್ಪ ಭಾಗವಹಿಸಿರುವುದು ನಿದರ್ಶನಗಳಿವೆ. ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷರಾಗಿ ಮಾರೆಪ್ಪನವರ ವಿರುದ್ಧ ಭಾಸ್ಕರ್ ಬಾಬು ಸಹ ವಿರೋಧ ವ್ಯಕ್ತಪಡಿಸಿದರು. ಸಫಾಯಿ ಕರ್ಮಚಾರಿ ಸಮುದಾಯದವರನ್ನು ಅಧ್ಯಕ್ಷರನ್ನಾಗಿಸುವಂತೆ ಒತ್ತಾಯಿಸಿದರು. ವಸಂತ್ ಕುಮಾರ್ ಕುರಿತು ಪೂರ್ವಗ್ರಹ ಪೀಡಿತರಾಗಿ ಆರೋಪಿಸಿದ್ದಾರೆ. ತಮ್ಮ ವೈಯಕ್ತಿಕ ದ್ವೇಷವನ್ನು ಸಮಾಜದ ಮೇಲೆ ಏರುವ ಪ್ರಯತ್ನವಾಗಿದೆ ಎಂದರು. ಆಗಮಿಸ್ತಾ ಇದೆ. ತೆಲಂಗಾಣ ಆ ಕಡೆಯಿಂದ ಅವರ ಒಂದು ಪೋಸ್ಟರ್ನ ಬಿಡುಗಡೆ ಮಾಡುವಂಥ ಕಾರ್ಯಕ್ರಮವನ್ನು ಏಕೂರು ಸೋಮಣ್ಣ ಅಂತಕ್ಕಂಥ ತೆಲಂಗಾಣ ಹೋರಾಟಗಾರರು ಮತ್ತು ಒಳ್ಳೆಯ ಸಾಹಿತಿ ಕಲಾಕಾರರು ಅವರೇ ಒಂದು 2-3 ತಂಡಗಳು ಬರ್ತಾ ಇದೆ. ಸುಮಾರು ಒಂದು 100 ಹಳ್ಳಿಗಳು ಈ ಒಂದು ಚೆನ್ನೈನ ರಥವನ್ನು ನಾವು ಮಹಿಳಾ ಸಮಾಜಕ್ಕೆ ತಲುಪುವಂಥ ನಿಟ್ಟಿನಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದಕ್ಕೆ ಇದು ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂಥ ವಿಷಯ ಅಲ್ಲ ಆಗಿರೋದು. ರಥನ ಚಳುವಳಿ ಅಂತಕ್ಕಂಥದ್ದು ಯಾವ ಒಂದು ಸಮುದಾಯಕ್ಕೂ ವ್ಯಕ್ತಿಗೂ ಸಂಬಂಧಪಟ್ಟಂಥದ್ದಲ್ಲ. ಇರ್ತಕ್ಕಂಥ ಪ್ರತಿ ಸಮುದಾಯಕ್ಕೂ ಇದು ಸಂಬಂಧಪಟ್ಟಂಥದ್ದು ಬಸವಣ್ಣವರ 12ನೇ ಶತಮಾನದ ವಿಷಯದಲ್ಲಿ ಬಂದಾಗ ಇಲ್ಲಿ ಆ ಸಮುದಾಯಗಳನ್ನೆಲ್ಲ ಒಳಗೊಂಡಂತೆ ನಾವು ಈ ಇದರಲ್ಲಿ ಇನ್ವಿಟೇಷನಲ್ಲಿ ಹಾಕುತ್ತೆ ಎಲ್ಲ ಸಮುದಾಯ ಕೋಆಪರೇಟಿವ್ ಇಟ್ಕೊಂಡು ಇಲ್ಲಿಂದ ವಿಶೇಷ ಆಹ್ವಾನಿತಕ್ಕಂಥ ವಿಷಯ ಇಟ್ಕೊಂಡು ಪ್ರತಿ ಸಮುದಾಯವನ್ನು ನಾವು ಇದರಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ನಾವು ಪ್ರತಿ ಸಮುದಾಯಕ್ಕೂ ನಾಳೆ ನಡೆಯುವಂಥ ಕಾರ್ಯಕ್ರಮ ಎಲ್ಲರೂ ತಾವು ದಯವಿಟ್ಟು ಬಂದು ನಾವು ಆ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಂತ ನಮ್ಮ ಹೇಳಿಕೆಯನ್ನು ನೀಡ್ತಾ ಇದ್ದೀವಿ. ಸೊ ಹಾಗಾಗಿ ಈ ಸೋಮಣ್ಣನವರ ಈ ಒಂದು ಪೋಸ್ಟರ್ನ ಬಿಡುಗಡೆ ಮಾಡ್ತಾ ಇದ್ದೀವಿ ಸರ್.
ಈ ಸಂದರ್ಭದಲ್ಲಿ ಕೆಪಿ ಅನಿಲ್ ಕುಮಾರ್, ಜನಾರ್ದನ್ ಹಳ್ಳಿಬೆಂಚಿ, ಎಸ್ ಹುಲಿಗೆಪ್ಪ, ರಾಜು ಸಂಗಟಿ ಸೇರಿದಂತೆ ಅನೇಕರಿದ್ದರು. ಯುವಕರಲ್ಲಿ ಸೈನಿಕ ಸೇವೆ ಸಲ್ಲಿಸಲು ಪ್ರೇರೇಪಿಸಿ ತರಬೇತಿ ನೀಡಲು ಶಕ್ತಿನಗರದಲ್ಲಿ ಫ್ಯೂಚರ್ ಸೋಲ್ಜರ್ಸ್ ಅಕಾಡೆಮಿ ಸ್ಥಾಪಿಸಲಾಗಿದ್ದು ಹೆಚ್ಚು ಹೆಚ್ಚು ಯುವಕರು ಉಚಿತ ತರಬೇತಿ ಪಡೆಯಬಹುದಾಗಿದೆ ಎಂದು ಮಾಜಿ ಸೈನಿಕ ಮತ್ತು ತರಬೇತಿ ಸಂಸ್ಥೆಯ ಅಧ್ಯಕ್ಷ ಎಂಡಿ ಸಲೀಂ ಹುಸೇನ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ 21 ವರ್ಷಗಳಿಂದ ಸೈನಿಕನಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಜಿಲ್ಲೆಯ ಯುವಕರಿಗೂ ಸೈನ್ಯ ಸೇರ್ಪಡೆ ಆಗುವ ಕುರಿತು ಮಾಹಿತಿ, ತರಬೇತಿ ನೀಡುವ ಉದ್ದೇಶದಿಂದ ಅಕಾಡೆಮಿ ಪ್ರಾರಂಭಿಸಲಾಗಿದೆ. ತರಬೇತಿ ಮಾತ್ರ ಉಚಿತವಾಗಿದ್ದು ಊಟ, ವಸತಿ ವ್ಯವಸ್ಥೆಯನ್ನು ಕಲಿಕಾರ್ಥಿಗಳೇ ಭರಿಸಬೇಕಿದೆ. ಶಕ್ತಿನಗರದಲ್ಲಿ ತರಬೇತಿ ಈಗಾಗಲೇ ಪ್ರಾರಂಭಿಸಲಾಗಿದೆ. ಸೈನ್ಯದಲ್ಲಿ ಈಗಾಗಲೇ ತರಬೇತಿದಾರನಾಗಿ ಸೇವೆ ಸಲ್ಲಿಸಿದ ಅನುಭವ ಜಿಲ್ಲೆಯ ಯುವಕರಿಗೆ ನೀಡುವ ಕನಸು ಹೊಂದಿದ್ದೇನೆ ಎಂದರು. ಯುವಕರು ದುಶ್ಚಟಗಳಿಗೆ ಬಲಿಯಾಗಿ ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಒತ್ತಡ ಬದುಕಿನಿಂದ ಹೊರಬಂದು ದೇಶ ಸೇವೆಗೆ ಸಮರ್ಥಿಸಿಕೊಳ್ಳುವ ಕುರಿತು 3 ತಿಂಗಳ ತರಬೇತಿಯಲ್ಲಿ ತಿಳಿಸಲಾಗುತ್ತದೆ. ಜ್ಞಾನಾರ್ಜನದೊಂದಿಗೆ ಸೈನ್ಯದಲ್ಲಿ ನೀಡುವ ತರಬೇತಿಗಳನ್ನು ತಿಳಿಸಿಕೊಡಲಾಗುತ್ತದೆ. ಜಿಲ್ಲೆಯ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ತೊಡಗಿಸಿಕೊಳ್ಳಬೇಕೆಂದರು. ಹಂಗಾಗಿ ನಾನಿಲ್ಲಿ ಬಂದು ದೇಶ ಸೇವೆ ಮಾಡಿದ ಮೇಲೆ ನಮ್ಗೆ ಇನ್ನೊಂದು ಬಹುದಿನದ ಕನಸು, ಒಂದು 10 ವರ್ಷದಿಂದ ನಾನು ಅನ್ಕೊಂಡಿದ್ದೆ. ನಮ್ಮ ಟೀಮ್ಗೆ ಓಲ್ಡ್ ಟೀಮ್ಗೆಲ್ಲ ಹೇಳಿದೆ ಈ ಕನಸನ್ನ. ನಾನು ಒಂದು ನಮ್ಮ ಭಾಗದಲ್ಲಿ ಒಂದು ಸೋಲ್ಜರ್ಸ್ಗೆ ಅಂತೇಳಿ ಯಾವುದೇ ಟ್ರೈನಿಂಗ್ ಇಲ್ಲ. ಹಾಗಾಗಿ ಅದನ್ನೊಂದು ಇದನ್ನ ಮಾಡೋಣ ಅಂತೇಳಿ ಇದನ್ನು ಮುಂಚೆ ನಾನು ರೇಡಿಯೋಲಿ ಹೋದ ಕೂಡ ಈ ಮಾತನ್ನ ನಾನು ಹೇಳಿದ್ದೆ. ನಾನು ಫ್ಯೂಚರ್ ಸೋಲ್ಜರ್ಸ್ ಅಕಾಡೆಮಿ ಅಂತೇಳಿ ಶಕ್ತಿನಗರಲ್ಲಿ ಓಪನ್ ಮಾಡಿದ್ದೀವಿ. ನಿಮ್ಮ ಮುಖಾಂತರ ನಾನು ಈ ವಿಷಯನ ತಿಳಿಸ್ತಾ ಇದ್ದೀನಿ. ಫ್ಯೂಚರ್ ಸೋಲ್ಜರ್ಸ್ ಅಕಾಡೆಮಿಯ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಭಾಗದಲ್ಲಿ ಇರುವಂಥ ಬಡ ಮಕ್ಕಳ, ರೈತ ಮಕ್ಕಳ ಎಲ್ಲ ಮಕ್ಕಳಿಗೆ ಉಚಿತವಾಗಿ ಅಂದರೆ ನಮ್ಮ ಟ್ರೈನಿಂಗ್ ಮಾತ್ರ ಉಚಿತವಾಗಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಅವ್ರಿಗೊಂದು ಪೈಪ್ಲೈನ್ ಕೊಡಬೇಕು ಅಂತೇಳಿ. ಅಂದರೆ ಸೈನಿಕ ಹೋಗ್ಬೇಕಂದ್ರೆ ಹೇಗಿತ್ತು, ನಾನು ಹೋಗುವಾಗ ನಮ್ಗೆ ಯಾರು ಹೇಳೋರಿದ್ದಿಲ್ಲ. ನಾನು 2003ರಲ್ಲಿ ನಾನು ಹೋಗಿದ್ದೆ ಸೈನ್ಯಕ್ಕೆ. CRPF ಅಲ್ಲಿ ಜಾಯ್ನ್ ಆದಾಗ ನಮ್ಗೆ ಯಾರು ಹೇಳೋರಿದ್ದಿಲ್ಲ. ಆ ಟೈಮಿಗೆ ನಮ್ಗೆ ಅದೇ ಒಂದು ಫೀಲ್ ಇತ್ತು. ನಮ್ಮ ಮಕ್ಕಳು ಇಲ್ಲಿ ನಾವು ಗುಲ್ಬರ್ಗದಿಂದ ನೋಡ್ತೀವಿ, ಬೆಳಗಾವಿಯಿಂದ ನೋಡ್ತೀವಿ, ಬಿಜಾಪುರದಿಂದ ನೋಡ್ತೀವಿ, ಭಾಳ ಮಕ್ಕಳಿದ್ದಾರೆ ಸೈನ್ಯದಲ್ಲಿ. ನಮ್ಮ ರಾಯಚೂರು ಡಿಸ್ಟಿಕ್ ಅಂದ ತಕ್ಷಣ ನಾನೆಲ್ಲ ಟ್ರೈನಿಂಗ್ ಕೊಡ್ತಾ ಇದ್ದೆ ಹುಡುಗರಿಗೆ. ಕೇಳ್ತಾ ಇದ್ದೆ ನಾನು ಯಾವಾಗಲೂ, ರಾಯಚೂರಪ್ಪ ಯಾರು ರಾಯಚೂರವ್ರು ಕಾಣ್ತಾನೆ ಇದ್ದಿಲ್ಲ. ನಮ್ಮ ಭಾಗದಿಂದ ಅತಿ ಹೆಚ್ಚು ಮಕ್ಕಳು ಭಾರತಾಂಬೆಯ ಸೇವೆ ಮಾಡೋಕ್ಕೆ ಕಳಿಸ್ಬೇಕು ಅಂತೇಳಿ. ಮತ್ತೆ ಇನ್ನು ಉಳಿದ PSI ಆಗಿರ್ಬೋದು, ಪೊಲೀಸ್ ಪೇದೆ ಆಗಿರ್ಬೋದು, ರೈಲ್ವೆಯಲ್ಲಿ ಆಗಿರ್ಬೋದು, ಯಾವುದೇ ಪರೀಕ್ಷೆಗೆ ಈ ಸಂದರ್ಭದಲ್ಲಿ ಅಕಾಡೆಮಿ ಪದಾಧಿಕಾರಿಗಳಾದ ಮಲ್ಲೇಶ್ ಎಚ್, ಸಾಜಿದ್ ಹುಸೇನ್, ರಮೇಶ್, ಹರೀಶ್ ಮಡಿವಾಳ್ ಇದ್ದರು. ಈಗ ಜಾಹೀರಾತುಗಳು. ವಚನ ಚಳುವಳಿಯ ಪಿತಾಮಹ ಶ್ರೀ 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 ಮಹಾಶರಣ ಮಾದಾರ ಚೆನ್ನಯ್ಯ ಜಯಂತ್ಯೋತ್ಸವವನ್ನು ದಿನಾಂಕ 15/12/2024 ಭಾನುವಾರ ಬೆಳಗ್ಗೆ 9 ಗಂಟೆಗೆ ರಾಯಚೂರು ನಗರದ ಮಹಿಳಾ ಸಮಾಜಿನಲ್ಲಿ ಬಹಿರಂಗ ಸಭೆಯನ್ನು ಮಧ್ಯಾಹ್ನ 12 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ನಗರಸಭೆ ಅಧ್ಯಕ್ಷರು, SC ಮೋರ್ಚಾ, ಬಿಜೆಪಿ ಹಾಗೂ ಮಾಜಿ RDA ಸದಸ್ಯರಾದ ಶ್ರೀ ಮಂಚಾಲ ಭೀಮಯ್ಯ ಮತ್ತು ಮಾಜಿ ನಗರಸಭೆ ಸದಸ್ಯರಾದ ಶ್ರೀಮತಿ ಮುತ್ತಮ್ಮ ಮಂಚಾಲ್ ಅವರು ತಿಳಿಸಿದ್ದಾರೆ. ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಸದ ಸುದ್ದಿ. ಮಕ್ಕಳು ಪಡೆಯಲು ಆಸ್ಪತ್ರೆ ಹುಡುಕುತ್ತಿದ್ದೀರಾ? ಹಾಗಾದರೆ ರಾಯಚೂರಿನಲ್ಲಿ ಅದಿತಿ ಹಾಸ್ಪಿಟಲ್ ಮತ್ತು IVF ಸೆಂಟರ್ಗೆ ಮಕ್ಕಳನ್ನು ಪಡೆಯಲು ಹಿಂದೆ ಭೇಟಿ ಕೊಡಿ. ನಮ್ಮಲ್ಲಿರುವ ಸೌಲಭ್ಯಗಳು ಎಂದರೆ ಇನ್ಫರ್ಟಿಲಿಟಿ ಅಥವಾ IUV ಸೆಟಪ್ ಅಥವಾ IVF ICSI ಫೆಸಿಲಿಟಿ, ಅಡೋಲಸೆಂಟ್ ಕೇರ್, ಅಲ್ಟ್ರಾಸೌಂಡ್ ಫೆಸಿಲಿಟಿ, ಮೆಮೊಪಾಸಲ್ ಕೇರ್, ಪ್ರೆಗ್ನೆನ್ಸಿ ಕೇರ್, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿ, ಹಿಸ್ಟೀರಿಯೋಸ್ಕೋಪಿ ಫೆಸಿಲಿಟಿ, ಹೈಟೆಕ್ OT, ಲೇಬರ್ ರೂಮ್, NICW ಫೆಸಿಲಿಟಿ, CTG ಮಷೀನ್, ಪೇನ್ಲೆಸ್ ಡೆಲಿವರಿ. ಇವುಗಳಲ್ಲದೆ ವಿಶೇಷವಾಗಿ IUI, IVK, ಬ್ಲಾಟೋಸಿಸ್ಟ್ ಕಲ್ಚರ್, ಲೇಸರ್ ಅಸಿಸ್ಟೆಡ್ ಹಾಚಿಂಗ್, ಎಂಬ್ರಿಯೋ ಫೀಸಿಂಗ್, ಡೋನರ್ ಎಗ್ ಅಂಡ್ ಸ್ಪರ್ಮ್ ಸರ್ವಿಸ್, ಸಾರೋಗೆಸಿ, ಮೇಲ್ ಇನ್ಫರ್ಟಿಲಿಟಿ ಮ್ಯಾನೇಜ್ಮೆಂಟ್, ಲ್ಯಾಪ್ರೋಸ್ಕೋಪಿ, ಹಿಸ್ಟರೋಸ್ಕೋಪಿ, 3D ಅಲ್ಟ್ರಾಸೌಂಡ್, ಈ ಎಲ್ಲ ಸೌಲಭ್ಯಗಳು ನಮ್ಮಲ್ಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅದಿತಿ ಹಾಸ್ಪಿಟಲ್ ಮತ್ತು IVF ಸೆಂಟರ್, ಡಾಕ್ಟರ್ ದೀಪಾ ಹನುಮಸಾಗರ್, ಕನ್ಸಲ್ಟೆಂಟ್ ಆಬ್ರಿಷಿಯನ್,
ಗೈನಕಾಲಜಿಸ್ಟ್, ಇನ್ಫರ್ಟಿಲಿಟಿ ಅಂಡ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಸ್ಪೆಷಾಲಿಸ್ಟ್, ರಾಯಚೂರು. ವಿಳಾಸ ಮನೆ ನಂಬರ್ 1-3-184 RR ಕಾಲೋನಿ, ಆಶಾಪುರ್ ರಸ್ತೆ, ರಾಯಚೂರು. ಫೋನ್ ಸಂಖ್ಯೆ 8718923336 ಅಥವಾ ಲ್ಯಾಂಡ್ಲೈನ್ 085322300200. ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ದೀಪಾ ಹನುಮಸಾಗರ್, ಆದಿತ್ಯ ಹಾಸ್ಪಿಟಲ್, ಆಶಾಪುರ್ ರೋಡ್, ರಾಯಚೂರಿಂದ. ನಾನು ಸುಮಾರು 2007ರಿಂದ ರಾಯಚೂರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಬಂಜೆತನ ನಿವಾರಣಾ, ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಲ್ಯಾಪ್ರೋಸ್ಕೋಪಿ ಸರ್ಜರೀಸು ಅದೆಲ್ಲ ನಮ್ಮ ಸ್ಪೆಷಲೈಸೇಷನ್ನು. ನಮ್ಮ ಹಾಸ್ಪಿಟ್ಲಲ್ಲಿ ಸಾವಿರಾರು ಜನಕ್ಕೆ 20 ವರ್ಷ, 18 ವರ್ಷ, 15 ವರ್ಷದಿಂದ ಮಕ್ಕಳಾಗದೇ ಇರೋರೆಲ್ಲರೂ ಬಂದು ಟ್ರೀಟ್ಮೆಂಟ್ ತೊಗೊಂಡು, ಕೆಲವೊಬ್ಬರು ನ್ಯಾಚುರಲ್ ಆಗಿ, ಕೆಲವೊಬ್ಬರು IVF ಹೆಲ್ಪ್ ತೊಗೊಂಡು ಕನ್ಸೀವ್ ಆಗಿದ್ದಾರೆ. ನಿಮ್ಗೆ ಯಾರಿಗಾದರೂ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಕೆಳಗೆ ಕೊಟ್ಟ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾವು 24/7 ಸರ್ವಿಸ್ ಇರುತ್ತೆ. ನೀವು ಯಾರಾದರೂ ಬಂದು ನಮಗೆ ಕಾಂಟ್ಯಾಕ್ಟ್ ಮಾಡಿ ಈ ಸರ್ವಿಸ್ ತೊಗೋಬೋದು. ಧನ್ಯವಾದಗಳು. ಜಾಹೀರಾತಿನ ನಂತರ ಪುನಃ ಮೇಘ ವಾರ್ತೆಗಳಿಗೆ ಸ್ವಾಗತ. ಆನ್ಲೈನ್ ಸಾಲ ಆಪ್ ಮತ್ತು ಗೇಮ್ಗಳನ್ನು ಆಪ್ ನಿಷೇಧಿಸುವಂತೆ ಒತ್ತಾಯಿಸಿ ಡಿಸೆಂಬರ್ 16ರಂದು ನಮ್ಮ ಕರ್ನಾಟಕ ಸೇನೆಯಿಂದ ಬೆಳಗಾವಿ ಸುವರ್ಣಸೌಧ ಮುತ್ತಿಗೆ ಚಳವಳಿ ಆಯೋಜಿಸಲಾಗಿದೆ ಎಂದು ಸಂಘಟನೆ ರಾಜ್ಯ ಉಪಾಧ್ಯಕ್ಷ MS ವೆಂಕಟೇಶ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಆನ್ಲೈನ್ ಗೇಮ್ಸ್, ಸಾಲ ಆ್ಯಪ್ ಹಾಗೂ ಬೆಟ್ಟಿಂಗ್ ಅಪ್ಲಿಕೇಶನ್ಗಳ ಹಾವಳಿಯಿಂದ ಯುವಕರು, ಬಡ ದುಡಿಯುವ ವರ್ಗದ ಜನರು, ಶ್ರೀಮಂತರು ಸೇರಿದಂತೆ ಅನೇಕರು ಗುರಿಯಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ. ಹಣ ನೀಡುವುದಾಗಿ ಮಾಹಿತಿ ನೀಡಿ ವಸೂಲಿಗೆ ಕಿರುಕುಳ ನೀಡುತ್ತಿರುವುದರಿಂದ ಒತ್ತಡಕ್ಕೆ ಸಿಲುಕಿ ಜನರು ಸಾವಿಗೀಡಾಗುತ್ತಿರುವ ಘಟನೆಗಳು ನಡೆಯುತ್ತಿವೆ. ಮೊಬೈಲ್ಗಳಲ್ಲಿ ಲಭ್ಯವಾಗುವ ಆ್ಯಪ್ಗಳ ವಸಿನಿಗಳಾಗಿ ಜನರು ಸಂಕಟಕ್ಕೆ ಈಡಾಗುತ್ತಿದ್ದಾರೆ. ಅಪಾಯದ ಕುರಿತು ಸಂಘಟನೆಯಿಂದ ದೂರು ನೀಡಿ ಮನವಿ ಮಾಡಿದರೂ ಸರ್ಕಾರ ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಿಷೇಧಿಸುವುದು ಅಗತ್ಯವಾಗಿದೆ. ಈ ಕುರಿತು ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಸಂಘಟನೆ ಕಾರ್ಯಕರ್ತರು ಸಹ ಭಾಗಿಯಾಗಲಿದ್ದಾರೆ. ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದಲೂ ಕಾರ್ಯಕರ್ತರು ಬೆಳಗಾವಿಗೆ ಆಗಮಿಸಲಿದ್ದಾರೆ ಎಂದರು. ಸಚಿವರುಗಳಿಗೆ, ನಮ್ಮ ಭಾಗದ ಜನಪ್ರತಿನಿಧಿಗಳಿಗೆ ಒಂದು ವಿಷಯ ಮುಟ್ಟಿಸ್ತೇವೆ. ಯಾಕಂದ್ರೆ ಇದು ಇವತ್ತು ಗ್ರಾಮೀಣ ಭಾಗದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಜನ ಹೇಳ್ಕೊಳ್ಳೋ ಸ್ಥಿತಿಗೆ ಬಂದಾಗ ಇವ್ರು ನಾವು ಅವ್ರಿಗೆ ಈಗ ಹೆಸರು ಅದು ಬಹಿರಂಗಪಡಿಸಿದ್ರೆ ವ್ಯಕ್ತಿಗತ ಆಗ್ತಕ್ಕಂಥದ್ದು ಒಂದು ಸಾಮಾನ್ಯವಾಗಿ ಒಂದು ದೇವರ ತಾಲೂಕಿನ ಒಂದು ಸಣ್ಣ ನೌಕರಿ ಮಾಡೋ ಹೆಣ್ಮಗಳು ಆ ಮೊಬೈಲ್ ಆ್ಯಪ್ ಮೂಲಕ ಮಗಳ ಕೈಗೆ ಅದು ವಿದ್ಯಾಭ್ಯಾಸದ ಸಲುವಾಗಿ ಮಗಳ ಕೈಗೆ ಮೊಬೈಲ್ ಕೊಡೋದ್ರಿಂದ ಒಂದು 60ರಿಂದ 70 ಸಾವಿರ, ಇದು ಕಂಡಿರೋ ಘಟನೆ. 70 ಸಾವಿರ ಅದು ಯಾವುದೋ ಒಂದು ಆ್ಯಪ್ ಆನ್ ಮಾಡ್ಕೊಳ್ಳೋದು, ಅದು ಬ್ಯಾಂಕ್ಗಳಿಂದ ಇದಾಗಿದೆ. ಅವ್ರು ಏನು ಮಾಡ್ಯಾರ, ಈಗ ತಾಯಿಗೆ ಗೊತ್ತಿಲ್ಲದೇನೆ ತಾಯಿ ಅಕೌಂಟ್ನಾಗ ಇದ್ದು ದುಡ್ಡು ಇದಾಗ್ತಾವ ತಾಯಿ ಮೊಬೈಲ್ನಿಂದ ಅಂತಂದ್ರೆ ಮತ್ತೆ ಬೇರೆ ಅದನ್ನ ಏನು ಮುಚ್ಚಾಕ್ಬೇಕಂದ್ರೆ ಮನೆಯಲ್ಲಿರೋದು ಬಂಗಾರ ಮಾರಿ ಏನೋ ಅದನ್ನು ವ್ಯವಸ್ಥೆ ಒದಗಿಸಿ ಅದಾದ ನಂತರ ತಾಯಿ ಗೊತ್ತಾದಾಗ ನಿಜಾಂಶ ಹೇಳೋದು ಬೇರೆಯವ್ರು ಇಲ್ಲ, ಅವ್ರಿಗೆ ಅವಶ್ಯಕತೆ ಅವ್ರಿಗೆ ಕೊಟ್ಟಿದ್ರು. ಅದಾಗಿ ಸಮಸ್ಯೆಗಳದಾವ. ಅದಲ್ಲದೆ ನನಗೆ ತಿಳಿದಿರಂಗೆ ಒಂದು 8-10 ಜನ ಕೆಲಸ ಮಾಡೋರಾಗಿರ್ಬೋದು, ಇವತ್ತು ರಾಜಕಾರಣ ಅಂದ್ರೆ ಯುವ ಮುಖಂಡರೇನು ದುಡ್ಡು ಮಾಡ್ಕೊಂಡ್ರಲ್ಲ, ಒಂದು ಕೋಟಿಗಿಂತ ಅದಕ್ಕೆ ಕಣ್ಣಾರೆ ನಾವು ಕೇಳಿದ್ದು ಮತ್ತು ಕಣ್ಣಾರ ವಿಷಯ ಗೊತ್ತಿರೋ ವಿಷಯ. ಇದಲ್ಲದೆ ಎಷ್ಟೋ ಜನರು ಇವತ್ತು ಸಾಮಾನ್ಯವಾಗಿ ದಿನಾಲು ಮೊಬೈಲಿನ ಮೂಲಕ ಯುವಕರಲ್ಲಿ. ಈ ಸಂದರ್ಭದಲ್ಲಿ ಸಂಘಟನೆ ಜಿಲ್ಲಾಧ್ಯಕ್ಷೆ ಕೊಂಡಪ್ಪ, ಮಹೇಶ್ ಪಾಟೀಲ್, ಮಾಣಿಕ್ಯ ಇಗಳೆ, ತಿಕ್ಕಣ್ಣ, ನಾಗರಾಜ್, ವೆಂಕಟೇಶ್, ರಾಮಕೃಷ್ಣ ಸೇರಿದಂತೆ ಅನೇಕರಿದ್ದರು. ಬಲಾಢ್ಯ ಸಮುದಾಯಗಳು ಕೆಳಮಟ್ಟದ ಸಮುದಾಯಗಳ ಘನತೆ, ಜೀವನ ಕಸಿದುಕೊಳ್ಳುವ ಹುನ್ನಾರಗಳು ನಡೆಸುತ್ತಿದ್ದು, ಜಾತಿಗಳ ವಿರುದ್ಧ ವೈಷಮ್ಯ ಬೆಳೆಸುತ್ತಿರುವುದು, ಅಪಪ್ರಚಾರ ನಡೆಸುತ್ತಿರುವ ಕುರಿತು ಕರ್ನಾಟಕ ಜನಶಕ್ತಿ ಸಂಘಟನೆ ಡಿಸೆಂಬರ್ 16ರಂದು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಶೋಷಿತ ಸಮುದಾಯಗಳ ಮಂಥನ ಸಮಾವೇಶ ಆಯೋಜಿಸಲಾಗಿದೆ ಎಂದು ಸಂಘಟಕ ಮಾರಪ್ಪ ಹರಿವಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸ್ವಾತಂತ್ರ್ಯ, ಸಮಾನತೆ, ಸೋದರತೆ ಹಾಗೂ ಸಾಮಾಜಿಕ ನ್ಯಾಯ ವಿರುದ್ಧ ಬೆಳವಣಿಗೆಗಳು ಸಮಾಜದಲ್ಲಿ ತೀವ್ರಗೊಳ್ಳುತ್ತಿವೆ. ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಬಲ್ಯಾಢ್ಯ ಸಮುದಾಯಗಳು ತಳ ಸಮುದಾಯವನ್ನು ಕಸಿದುಕೊಳ್ಳುತ್ತಿರುವ ಪ್ರಯತ್ನಗಳು ತೀವ್ರಗೊಳ್ಳುತ್ತಿರುವ ಕುರಿತು ಸಮಾವೇಶದಲ್ಲಿ ಚರ್ಚಿಸಲಾಗುತ್ತದೆ. ಸಮಾವೇಶವನ್ನು ಕನ್ನಡ ಪ್ರಾಧಿಕಾರ ಅಧ್ಯಕ್ಷ ಪುರುಷೋತ್ತಮ್ ಬಿಳಿಮಲೆ ಉದ್ಘಾಟಿಸಲಿದ್ದಾರೆ. ದಲಿತ ಚಳವಳಿಯ ಹಿರಿಯ ನಾಯಕ ಎನ್ ವೆಂಕಟೇಶ್ ಆದ್ನೂರ್, ಶ್ರೀಧರ್ ಸೇರಿದಂತೆ ಅನೇಕರು ಭಾಗಿಯಾಗಲಿದ್ದಾರೆ. ದಲಿತ, ಆದಿವಾಸಿ, ಅಲ್ಪಸಂಖ್ಯಾತರು, ಮಹಿಳೆಯರು, ಲಿಂಗತ್ವ, ಅಲ್ಪಸಂಖ್ಯಾತ ಸಮುದಾಯಗಳ ಕುರಿತು ಪ್ರತ್ಯೇಕ ಗೋಷ್ಠಿಗಳು ನಡೆಯಲಿವೆ. ವಿವಿಧ ಸಮುದಾಯದ ಜನರು, ಸಂಘಟನೆಗಳ ಪದಾಧಿಕಾರಿಗಳು ಭಾಗವಹಿಸುವಂತೆ ಮನವಿ ಮಾಡಿದರು.
ಪ್ರಜಾತಂತ್ರಕ್ಕೆ ಏನಪ್ಪ ಅಂದರೆ ಒಂದು ದೊಡ್ಡ ಬೆಲೆಗಳನ್ನು ತಂದುಕೊಟ್ಟು ಇದನ್ನು ಸಂವಿಧಾನದಲ್ಲಿ ಸಹಿತ ಏನಪ್ಪ ಅಂದರೆ ಈ ಒಂದು ಸಂವಿಧಾನದಲ್ಲಿ ಸಹಿತ ಜೀವರಸವಾಗಿರ್ತಕ್ಕಂಥ ಒಂದು ಅಂಶವನ್ನು ಕೊಟ್ಟಿದ್ರು. ಈ ಬಲ್ಲೆಟ್ಟ ಜಾತಿಗಳು ಸಹಿತ ಏನು ಮಾಡಿದಪ್ಪ ಸಮುದಾಯಗಳ ಪರವಾಗಿರ್ತಕ್ಕಂಥ ಚಿಂತನೆಯನ್ನು ಸಹಿತ ಅವತ್ತು ಅವರು ಸಂವಿಧಾನದಲ್ಲಿ ತಿರಸ್ಕೃತ ಮಾಡಿಕೊಂಡು ಏನು ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಸ್ಥಳ ಸಮುದಾಯಗಳು ಏನು ಅತ್ಯಂತ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯಗಳು ಸಹಿತ ಅವರಿಗೆ ಪಾಲು ಕೊಡಬೇಕಂತಕ್ಕಂಥದ್ದು ಒಂದು ಯಾವುದೇ ಸರ್ಕಾರಗಳು ಬಂದರೂ ಸಹಿತ ಅವರು ಆಡಳಿತ ಕೊಡಬೇಕು, ಆಡಳಿತ ನೀತಿಯಾಗಿರ್ಬೇಕಂತಕ್ಕಂಥದ್ದು ಅವರ ಒಂದು ಆಶೆ ಆಗಿದೆ. ಸಂವಿಧಾನದಲ್ಲಿರ್ತಕ್ಕಂಥ ಹಕ್ಕುಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಹಲವಾರು ಸಮುದಾಯಗಳು ಸಹಿತ ಅವಿರತವಾಗಿ ಹೋರಾಟ ಮಾಡಿಕೊಂಡು ಬಂದ ಹಿನ್ನೆಲೆಯಿಂದ ಏನು ಸಮಾಜ ಮುನ್ನಡೆಯಿತು. ಮತ್ತೇನಪ್ಪ ಅಂದರೆ ಅಲ್ಪ ಸ್ವಲ್ಪ ಸಮುದಾಯಗಳ ಸಹಿತ ಅವತ್ತಿನ ದಿವಸ ಏನು ಧರಿಸಿಕೊಂಡು ಕೆಲವೊಂದು ಘನತೆಯಿಂದ ಗೌರವದಿಂದ ಬದುಕನ್ನು ಧರಿಸಿಕೊಂಡು ಮತ್ತು ಆದರೆ ಈ ಬಲ್ಲೆಟ್ಟ ಸಮುದಾಯಗಳು ಪ್ರತಿಗಾಮಿ ಶಕ್ತಿಗಳು ಸಹಿತ ಏನಪ್ಪ ಅಂದರೆ ತಾವು ಹೂಡಿರ್ತಕ್ಕಂಥ ಪಿತೂರಿಯಿಂದ ರಾಜಕಾರಣದಿಂದ ಪ್ರಯಾಣದ ತೀವ್ರಗತಿಯಲ್ಲಿ ಈ ಸಂದರ್ಭದಲ್ಲಿ ಎಂಆರ್ ಬೇರಿ, ಅಹಮದ್ ಖಾಜಾ ಅಸ್ಲಾಂ, ಆಂಜನೇಯ ಕುರುಬದೊಡ್ಡಿ, ಹನುಮಂತ ಗುಂಜಳ್ಳಿ, ರಂಗಾರೆಡ್ಡಿ, ಗೋವಿಂದ, ನರಸಿಂಹಲು ಕುರುಬದೊಡ್ಡಿ, ಶಿವರಾಜ್ ಪುರತಿಪ್ಲಿ ಉಪಸ್ಥಿತರಿದ್ದರು. ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಸೇರಿ ಇತರ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ದೆಹಲಿಯಲ್ಲಿ ನಡೆಯುತ್ತಿರುವ ಹೋರಾಟ 19ನೇ ದಿನಕ್ಕೆ ಕಾಲಿಟ್ಟಿದ್ದು, ಸಂಸತ್ ಅಧಿವೇಶನದಲ್ಲಿ ಚರ್ಚಿಸದೆ ರೈತರ ಬಗ್ಗೆ ನಿರ್ಲಕ್ಷ್ಯ ವಹಿಸಿರುವುದನ್ನು ಖಂಡಿಸಿ ಕೂಡಲೇ ರೈತರ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಸಂಸದ ಕುಮಾರ್ ನಾಯಕ್ ಅವರ ಕಚೇರಿ ಸಹಾಯಕರಿಗೆ ಮನವಿ ಸಲ್ಲಿಸಿದರು. ದೇಶದಲ್ಲಿ ರೈತರ ಒಳಿತಿಗಾಗಿ ದೆಹಲಿಯಲ್ಲಿ ರೈತ ಹೋರಾಟ ನಡೆಯುತ್ತಿದೆ. ಮುಖಂಡ ಜಗಜೀತ್ ಸಿಂಗ್ ದಲೇವಾಲಾ ಉಪವಾಸ ಸತ್ಯಾಗ್ರಹ 19ನೇ ದಿನಕ್ಕೆ ಮುಂದುವರೆದಿದೆ. ಆರೋಗ್ಯ ಸ್ಥಿತಿ ಹದಗೆಟ್ಟಿದೆ. ಪಂಜಾಬ್, ಹರಿಯಾಣ ಭಾಗದಲ್ಲಿ ನಿರಂತರವಾಗಿ ಚಳವಳಿ ನಡೆಸುತ್ತಿರುವ ರೈತರು 2 ದಿನಗಳ ಹಿಂದೆ ದೆಹಲಿಗೆ ಕಾಲ್ನಡಿಗೆ ಮೂಲಕ ಹೋಗಲು ಬರುತ್ತಿದ್ದಾಗ ಪೊಲೀಸರು ತಡೆದು ಅಶ್ರುವಾಯು ಸಿಡಿಸಿ ಜಲಪಿರಂಗಿ ಪ್ರಯೋಗ ಮಾಡಿದ್ದಾರೆ. ಹಲವು ರೈತರು ಆಸ್ಪತ್ರೆಗೆ ಸೇರಿದ್ದಾರೆ. ಇಂಥ ದಬ್ಬಾಳಿಕೆ, ಪೊಲೀಸ್ ದೌರ್ಜನ್ಯ ಖಂಡಿಸಿದ್ದಾರೆ. ಸಂಸತ್ ಅಧಿವೇಶನದಲ್ಲಿ ಯಾವುದೇ ಸಂಸದರು ಧ್ವನಿ ಎತ್ತುತ್ತಿಲ್ಲ. ಕೇಂದ್ರ ಸರ್ಕಾರ ಗಂಭೀರವಾಗಿ ಪ್ರತಿಕ್ರಿಯೆ ನೀಡದೆ ಮಾತುಕತೆಗೂ ಆಹ್ವಾನಿಸದೆ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ದೂರಿದರು. ಸರ್ಕಾರ ಕೂಡಲೇ ರೈತರ ಹಿತ ಕಾಪಾಡಲು ರೈತರ ಸಮಸ್ಯೆಯನ್ನು ಬಗೆಹರಿಸಬೇಕು. ಎಲ್ಲ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತರಿ ಕಾನೂನನ್ನು ಜಾರಿಗೆ ತರಬೇಕು. ಡಾಕ್ಟರ್ ಸ್ವಾಮಿನಾಥನ್ ವರದಿಯಂತೆ ಕನಿಷ್ಠ ಬೆಂಬಲ ಬೆಲೆ ನಿಗದಿಯಾಗಬೇಕು. ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು. 60 ವರ್ಷ ತುಂಬಿದ ರೈತರಿಗೆ ಪಿಂಚಣಿ ಯೋಜನೆ ಜಾರಿಗೆ ಬರಬೇಕೆಂದು ಒತ್ತಾಯಿಸಿದರು. ಸನ್ಮಾನ್ಯ ಶ್ರೀ ಜಿ ಕುಮಾರ್ ನಾಯಕ್ ಸಂಸದರು, ಲೋಕಸಭಾ ಕ್ಷೇತ್ರ ರಾಯಚೂರು. ಒತ್ತಾಯ ಪತ್ರ. ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಕಡೆಯಿಂದ ಒತ್ತಾಯ ಪತ್ರ. ಪ್ರಸಕ್ತ ಸಂಸತ್ ಅಧಿವೇಶನದಲ್ಲಿ ಚರ್ಚಿಸಿ ರೈತರ ಬಗ್ಗೆ ನಿರ್ಲಕ್ಷ್ಯ ಬೇಡ. ದೇಶದ ರೈತರ ಒಳಿತಿಗಾಗಿ ಹೋರಾಟ ನಡೆಸುತ್ತಿರುವ ದೆಹಲಿ ರೈತ ಹೋರಾಟ ಮುಖಂಡರಾದ ಜಗಜಿತ್ ಸಿಂಗ್ ದಲೈವಾಲಾ ಉಪವಾಸ ಸತ್ಯಾಗ್ರಹ 19ನೇ ದಿನಕ್ಕೆ ಮುಂದುವರೆದಿದೆ. ಆರೋಗ್ಯ ಸ್ಥಿತಿ ಹದಗೆಟ್ಟಿದೆ. ಪಂಜಾಬ್, ಹರಿಯಾಣ ಭಾಗದಲ್ಲಿ ನಿರಂತರವಾಗಿ ಚಳವಳಿ ನಡೆಸುತ್ತಿರುವ ರೈತರು 2 ದಿನಗಳ ಹಿಂದೆ ದೆಹಲಿಗೆ ಕಾಲ್ನಡಿಗೆ ಮೂಲಕ ಹೋಗಲು ಬರುತ್ತಿದ್ದಾಗ ಪೊಲೀಸರು ತಡೆದು ಅಶ್ರುವಾಯು ಸಿಡಿಸಿ ಜಲಪಿರಂಗಿ ಪ್ರಯೋಗ ಮಾಡಿದ್ದಾರೆ. ಹಲವು ರೈತರು ಆಸ್ಪತ್ರೆ ಸೇರಿದ್ದಾರೆ. ಇಂತಹ ದಬ್ಬಾಳಿಕೆ, ಪೊಲೀಸ್ ದೌರ್ಜನ್ಯವನ್ನು ನಾವು ಖಂಡಿಸುತ್ತೇವೆ. ಇದು ಪ್ರಜಾಪ್ರಭುತ್ವದ ದೇಶ. ಸಂವಿಧಾನವನ್ನು ಗೌರವಿಸುವ ತಾವು ಇಂಥ ದಬ್ಬಾಳಿಕೆ ನಡೆದರೂ ಸಹ ಸಂಸತ್ ಅಧಿವೇಶನದಲ್ಲಿ ಚರ್ಚಿಸದೇ ಇರುವುದು ನಮಗೆ ನೋವಿನ ಸಂಗತಿಯಾಗಿದೆ. ನಾವು ರೈತರು, ನಮ್ಮ ಪ್ರತಿನಿಧಿಯಾಗಿ ನೀವು ಯಾಕೆ ಧ್ವನಿ ಎತ್ತುತ್ತಿಲ್ಲ ಎಂಬುದೇ ನಮಗೆ ಸಂಶಯ ಮೂಡುತ್ತಿದೆ. ನವೆಂಬರ್ 26ರಿಂದ ದೇಶದ ರೈತರ ಹಿತಕ್ಕಾಗಿ ಉಪವಾಸ ನಡೆಸುತ್ತಿರುವ ದಲೈವಾಲಾ ಉಪವಾಸ 19ನೇ ದಿನಕ್ಕೆ ಕಾಲಿಟ್ಟಿದೆ. ಅವರು ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾರೆ. ಆರೋಗ್ಯ ಪರಿಸ್ಥಿತಿ ಗಂಭೀರವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಸಂಸತ್ ಅಧಿವೇಶನ ನಡೆಯುತ್ತಿದ್ದರೂ ಯಾವುದೇ ಸಂಸದರು ಧ್ವನಿ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಶಿವಾಜಿ ನಾಯಕ್, ಸಂಗಮೇಶ ನಾಯಕ್, ಬೀವನಗೌಡ ಇಡುಪ್ನೂರು, ಭೀಮರಾಯ, ವಿರೂಪಾಕ್ಷಪ್ಪಗೌಡ ಪೋತ್ನಾಳ್, ರಾಮ್ ರಹೀಂ, ತಾಯಪ್ಪ ಶಿವಂಗಿ, ವಕೀಲ್ ವೆಂಕಟೇಶ್ ನಾಯಕ್, ಸತ್ಯ ರೆಡ್ಡಿ ಸೇರಿದಂತೆ ಇತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ಜಾರಿಗೆ ಆಗ್ರಹಿಸಿ ಶಾಸಕರ ಮನೆಗಳ ಮುಂದೆ ತಮಟೆ ಚಳವಳಿ. ಡಿಸೆಂಬರ್ 15ರಂದು ಶ್ರೀ ಮಾದಾರ ಚೆನ್ನಯ್ಯ ಜಯಂತಿ ಅಂಗವಾಗಿ ಏಕೂರಿ ಸೋಮಣ್ಣ ನೇತೃತ್ವ ಕಲಾ ತಂಡಗಳು ಭಾಗಿ. ಎಸ್ ಮಾರ್ಯಪ್ಪ ಪೂರ್ವಗ್ರಹ ಪೀಡಿತರಾಗಿ ಆರೋಪ. ಜೆಬಿ ರಾಜು.
ಶಕ್ತಿ ನಗರದಲ್ಲಿ ಸೈನಿಕ ತರಬೇತಿ ಪ್ರಾರಂಭ. ಸದುಪಯೋಗ ಪಡೆಯಲು ನಿವೃತ್ತ ಸೈನಿಕ ಎಂಡಿ ಸಲೀಂ ಹುಸೇನ್. ಆನ್ಲೈನ್ ಗೇಮ್ ಸಾಲದ ಆ್ಯಪ್ ನಿಷೇಧಕ್ಕೆ ಆಗ್ರಹಿಸಿ 16ರಂದು ಬೆಳಗಾವಿ ಸುವರ್ಣ ಸೌಧ ಮುತ್ತಿಗೆ ವೆಂಕಟೇಶ್. ಡಿಸೆಂಬರ್ 16ರಂದು ಜನಶಕ್ತಿ ಕರ್ನಾಟಕದಿಂದ ಶೋಷಿತ ಸಮುದಾಯಗಳ ಮಂಥನ ಸಮಾವೇಶ ಮಾರಪ್ಪ ರವಿ. ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ಕಾಯ್ದೆ ರೂಪಿಸಲು ಆಗ್ರಹಿಸಿ ಸಂಸದರಿಗೆ ರೈತ ಸಂಘ ಮನವಿ. ಇಲ್ಲಿಗೆ ಮೇಘ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೇಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.